ಮಾತಾಡೋದು ಸ್ವಲ್ಪ ಕಲ್ಸ್ಕೊಡಿ ನಿಮ್ಮ ಸದಸ್ಯರಿಗೆ. ಮಾತಾಡಕ್ಕೆ ಇದ್ದೀನಿ, ಮಾತಾಡೋದು ಕಡಿಮೆ ಮಾಡೋ. ಏನ್ ಮಾತಾಡಕ್ಕೆ ಇದ್ದೀನಿ, ಏನ್ ವಿಚಾರದಲ್ಲಿ ಏನ್ ಮಾತಾಡೋದು, ಏನ್ ಒಂದ್ ಸ್ವಲ್ಪ ಗೌರವ ಮಾತಾಡೋದು ಕಲ್ಸ್ಕೊಳ್ಳಿ. ಒಂದ್ ಸ್ವಲ್ಪ ನೀನು ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ. ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸೋತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ರು. ತಾಯಿ ಒಂದಿನ ಸಾಯ್ತಾಳೆ, ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ. ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂತ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ. ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ನೀವು ಬಿಲ್ ತಂದ್ಮೇಲೆ ಆಯ್ತು, ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ. ನೀವು ಒಬ್ಬರೇ ಅಂತ ಹೇಳ್ತೀರ. ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾಟೀಲ್ರೆ, ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ. ಒಬ್ಬರನ್ನ ನೀವು ಇಷ್ಟ ಆಗಿದೆಯಲ್ಲ, ಈಗ ಬಿಲ್ ಬಂದಿದೆ, ಓಕೆ, ನಾವೇನು ವಿರೋಧ ಮಾಡಲ್ಲ. ಬಿಲ್ ಬಂದಿದೆ, ಓಕೆ. ನೀವು ಇರೋ ಒಬ್ಬ ಈ ಥರದ್ದಾಗಿದೆಯಲ್ಲ, 30 ಜನ ಸತ್ತಿದಾರಲ್ಲ, ಯಾರನ್ನಾದ್ರೂ ಒಬ್ಬ ಫೈನಾನ್ಸರ್ನ ಜೈಲ್ಗೆ ಹಾಕಿದ್ದೀರಾ? ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿರ್ಸಿದ್ದೀರಾ? ಏನೂ ಇಲ್ಲ, ಏನೂ ಆಗಿಲ್ಲ. ಒಬ್ಬರು ಜೈಲ್ಗೆ ಹೋಗಿಲ್ಲ, ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸರ್, ನಮ್ ಮೆಸೇಜ್ ಏನು ಕೊಡ್ತಾ ಇದ್ದೀರಿ ನಾವು? ಸರ್ಕಾರ ಒಂದು ಮೆಸೇಜ್ ಅನ್ನ ನಾವು ಕೊಡ್ತಾ ಇಲ್ಲ. ಒಳ್ಳೆ ಆಯ್ತು. ನಮ್ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂತ ಬಿಲ್ ವಿರೋಧ ಮಾಡ್ತಾ ಇಲ್ಲ. ಸುರೇಶ್, ನಾನೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ ಡಾಕ್ಟ್ರೆ. ನಾನೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ. ಮಾತಾಡೋದು ಸ್ವಲ್ಪ ಕಲ್ಸ್ಕೊಡಿ ನಿಮ್ಮ ಸದಸ್ಯರಿಗೆ. ಮಾತಾಡಕ್ಕೆ ಇದ್ದೀನಿ, ಮಾತಾಡೋದು ಕಡಿಮೆ ಮಾಡೋ. ಏನ್ ಮಾತಾಡಕ್ಕೆ ಇದ್ದೀನಿ, ಏನ್ ವಿಚಾರದಲ್ಲಿ ಏನ್ ಮಾತಾಡೋದು, ಏನ್ ಒಂದ್ ಸ್ವಲ್ಪ ಗೌರವ ಮಾತಾಡೋದು ಕಲ್ಸ್ಕೊಳ್ಳಿ. ಒಂದ್ ಸ್ವಲ್ಪ ನೀನು ವಿರೋಧ ಪಕ್ಷ ನಾಯಕರು ಮಾತಾಡಕತ್ತಾರ. ಆ ಬಿಲ್ಲಿ ಬೆಂಬಲ ಮಾಡಿದ ಕಾಯ್ದೆ ಸರಿ ಐತಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೊಡ್ತೇವಲ್ಲ. ಕೂತ್ಕೊಂಡಿರ್ಬೇಕಾ? ಒಳ್ಳೆ ಬಿಲ್ ತಂದಾರ, ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ, ಕೂತ್ ಕೇಳಿ, ಏನ್ ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.